ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮಾಡ್ತಕ್ಕಂಥ ನಾಳೆಯ ಗಣಿತ ಪರೀಕ್ಷೆಗೆ ಪ್ರಶ್ನೆಗಳನ್ನು ಮತ್ತು ಉತ್ತರಗಳನ್ನು ತಂದಿದ್ದೀನಿ. ದಯಮಾಡಿ ಅವುಗಳನ್ನು ನೋಡಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ಇದೇ ಥರ ನಾನು 2-3 ಅಂಕದ ಪ್ರಶ್ನೋತ್ತರಗಳನ್ನು ಕೂಡ ಹಾಕಿದ್ದೆ ಬರ್ತಕ್ಕಂಥದ್ದು. ಇನ್ನೂ 2 ಕ್ವಶನ್ ಪೇಪರ್ ಹಾಕ್ತೀನಿ, ವೇಟ್ ಮಾಡಿ, ಅಲ್ಲಿಂದ ಬಹಳ ಪ್ರಶ್ನೆಗಳು ನಿಮಗೆ ಬರ್ತವೆ ಅಂತ ಹೇಳ್ತಾ, ಸೊ ಫಸ್ಟ್ ಗ್ರಾಫ್ ಕ್ವಶನ್ ನೋಡಿ. 2x + y = 10, 3x - y = 5 ಅಂತ ಇದೊಂದು ಗ್ರಾಫ್ ಇದೆ. ಸೊ ಗ್ರಾಫನ್ನು ಬಿಡಿಸ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. 2x + y = 10 ಮೊದಲನೇದಾಗಿರಲಿ. ಆಮೇಲೆ ಇದನ್ನು ಈ ಥರನೂ ಕೂಡ ನೀವೇನು ಮಾಡ್ತೀರಪ್ಪ ಅಂತಂದರೆ ಬರೀತೀರಿ y = 3x - y = 5. ಸೊ ಇಷ್ಟು ಗ್ರಾಫ್ ಇತ್ತು. ಸೊ ಇದು ಗ್ರಾಫ್ ಲೆಕ್ಕ ಆದಮೇಲೆ ನಿಮ್ಮ ಗ್ರಾಫ್ ಏನಾಗಬೇಕಪ್ಪ ಅಂದ್ರೆ ಈ ಥರನಾಗಿರ್ತಕ್ಕಂಥದ್ದು ಅದು ಬರಬೇಕಾಗಿತ್ತು. ಇದು y ಅಕ್ಷ ಇದೆ, ಇದು x ಅಕ್ಷ ಇದೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ನೆಲದ ಮೇಲೆ ಒಂದು ಬಿಂದು P ನಿಂದ 10 ಮೀಟರ್ ಎತ್ತರದ ಕಟ್ಟಡದ ಮೇಲ್ತುದಿಯ ಉನ್ನತ ಕೋನ 30 ಡಿಗ್ರಿ ಕಟ್ಟಡದ ಮೇಲೆ ಧ್ವಜವನ್ನು ಹಾರಿಸಿದೆ ಮತ್ತು P ಬಿಂದುವಿನಿಂದ ಈ ಧ್ವಜಸ್ತಂಭದ ಮೇಲ್ತುದಿಗೆ ಉನ್ನತ ಕೋನ 45 ಡಿಗ್ರಿ. ಹಾಗಾದರೆ ಧ್ವಜಸ್ತಂಭದ ಉದ್ದವನ್ನು ಮತ್ತು ಬಿಂದುವಿನಿಂದ ಕಟ್ಟಡಕ್ಕಿರುವ ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇದನ್ನು ಮಾಡ್ತಕ್ಕಂಥ ಸ್ಟೆಪ್ಸ್ ನೋಡ್ರಿ. ಕಟ್ಟಡದ ಎತ್ತರ ಬರ್ಕೊಡ್ರಿ, AB 10 ಮೀಟರ್, ಆಮೇಲೆ ಇದು 30 ಡಿಗ್ರಿ, ಇದು 45 ಡಿಗ್ರಿ ಅಂತ ಬರ್ಕೊಳ್ತೀರಿ. ಸೊ ಒಟ್ಟಾರೆ ಫಸ್ಟ್ ನೀವು ಏನು ಮಾಡಬೇಕಪ್ಪ ಅಂತಂದರೆ AP ಅನ್ನು ಕಂಡುಹಿಡಿತೀರಿ. ಸೊ AP ಎಷ್ಟು ಬಂತು? 10√3 ಅಂತ ಬಂತು. ಆಮೇಲೆ ತ್ರಿಭುಜ APDಯಲ್ಲಿ ನೀವು ಏನು ಮಾಡಬೇಕಾಗಿತ್ತು? ಸೂತ್ರಗಳನ್ನು ಹಾಕಿದಾಗ ಸೊ ಲಾಸ್ಟ್ ನಿಮ್ಗೆ ಎಷ್ಟು ಬರ್ತದಪ್ಪ ಅಂದರೆ 7.32 ಮೀಟರ್ ಅಂತಕ್ಕಂಥದ್ದು ಬರ್ತದೆ. ಸ್ವಲ್ಪ ಇದನ್ನು ಪಾಸ್ ಮಾಡಿ ನೋಡ್ಕೊಡ್ರಿ ಉತ್ತರ ಹೇಗೆ ಬಂತು ಅನ್ನೋದನ್ನು, ಬಟ್ ಪ್ರಾಕ್ಟೀಸ್ ಮಾಡಿ ಈ ಲೆಕ್ಕ. ನೆಕ್ಸ್ಟ್, ಮಣ್ಣಿನಿಂದ ತಯಾರಿಸಿದ ಒಂದು ಶಂಕುವಿನ ಎತ್ತರ 24 ಸೆಂಟಿಮೀಟರ್ ಮತ್ತು ಅದರ ಪಾದದ ತ್ರಿಜ್ಯ 6 ಸೆಂಟಿಮೀಟರ್. ಒಬ್ಬ ವಿದ್ಯಾರ್ಥಿ ಇದನ್ನು ಗೋಳಾಕೃತಿಗೆ ಪರಿವರ್ತಿಸಿದರೆ ಆ ಗೋಳದ ತ್ರಿಜ್ಯವನ್ನು ಕಂಡುಹಿಡಿಯಿರಿ. ಸೊ ಇದನ್ನು ಯಾವ ಥರ ಮಾಡ್ತೀರಿ ಅಂತಂದರೆ, ಫಸ್ಟ್ ಶಂಕುವಿನ ಘನಫಲ 1/3 π r²h, ಗೋಳದ ಘನಫಲ 4/3 π r³. ಸೊ ಇಲ್ಲಿ ನೀವೇನು ಮಾಡಬೇಕಾಗ್ತದೆ? ಲೆಕ್ಕ ಮಾಡಬೇಕು. ಆಮೇಲೆ ಎಲ್ಲ ಲೆಕ್ಕ ಮಾಡಿದಾಗ ಗೋಳದ ತ್ರಿಜ್ಯ 6 ಸೆಂಟಿಮೀಟರ್ ಬರ್ತದೆ, ಪಾದದ ತ್ರಿಜ್ಯ 3.5 ಸೆಂಟಿಮೀಟರ್ ಅಂದರೆ 7/2 ಸೆಂಟಿಮೀಟರ್ ಅಂತಕ್ಕಂಥದ್ದು ಅಲ್ಲಿ ಬರ್ತದೆ. ನೆಕ್ಸ್ಟ್ ಅದರ ಮತ್ತೆ ಲೆಕ್ಕ ಇಲ್ಲಿಗೆ ಮುಗಿದಿಲ್ಲ, ಆ ಲೆಕ್ಕ ಇನ್ನೂ ಬದ. ಸೊ ಲೆಕ್ಕ ಏನಾಗದಪ್ಪ ಅಂದ್ರೆ ಇಷ್ಟು ಏನಾಗಿತ್ತು ಆದರೂ ಆ ಲೆಕ್ಕ ಇತ್ತು. ಓಕೆನಾ? 7 ಅಲ್ಲಿ ಇನ್ನೊಂದು ಆಯ್ಕೆ ಲೆಕ್ಕ ಇದೆ, ಇಲ್ಲಿದೆ ನೋಡಿ. ಒಂದು ಅರ್ಧಗೋಳದ ಮೇಲೆ ತ್ರಿಜ್ಯವನ್ನು ಹೊಂದಿರುವ ಒಂದು ಶಂಕುವನ್ನು ಕೂಡಿಸಿ ಒಂದು ಆಟಿಕೆಯನ್ನು ಮಾಡಿದೆ. ಅವೆರಡರ ಪಾದದ ತ್ರಿಜ್ಯ 3.5 ಸೆಂಟಿಮೀಟರ್ ಆಗಿದೆ. ಆಟಿಕೆ ಒಟ್ಟು ಎತ್ತರ 15.5 ಸೆಂಟಿಮೀಟರ್ ಆದರೆ ಆಟಿಕೆ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಸೊ ಇದನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಈ ಥರ ಒಂದು ಆಟಿಕೆಯನ್ನು ತೆಗೆದು ಚಿತ್ರ ತೆಗೆದು ಎತ್ತರ 15.5, ಶಂಕುವಿನ ಎತ್ತರ 12 ಸೆಂಟಿಮೀಟರ್, ಶಂಕುವಿನ ಓರೆ ಎತ್ತರ L = √r² + h² ಅಂತ ಸೂತ್ರದಲ್ಲಿ ಅದನ್ನು ಬೆಲೆಯನ್ನು ತುಂಬಿದಾಗ ಸೊ ಲಾಸ್ಟ್ ನಿಮ್ಗೆ ಎಷ್ಟು ಬರ್ತದಪ್ಪ ಅಂದರೆ 214.5 cm² ಅಂತಕ್ಕಂಥ ಉತ್ತರ ಬರ್ತದೆ. ಸ್ವಲ್ಪ ಇನ್ನೂ ಒಂದು ಸರಿ ಪಾಯಿಂಟ್ಸ್ಗಳನ್ನು ನೋಡ್ಕೊಡ್ರಿ. ಸೊ ಪಾಸ್ ಮಾಡಿ ಲೆಕ್ಕ ಬರೆದು ಪ್ರಾಕ್ಟೀಸ್ ಮಾಡಿ. ಸೇಮ್ ಪ್ಯಾಟರ್ನಲ್ಲಿ ಲೆಕ್ಕಗಳು ನೀವು ನೋಡ್ತೀರಿ. ನೆಕ್ಸ್ಟ್, ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 24 ಮತ್ತು 6 ಮತ್ತು 10ನೇ ಪದಗಳ ಮೊತ್ತ 44. ಆದರೆ ಆ ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಎಸ್, ಸೊ ಏನೆಲ್ಲ ಕೊಟ್ಟಿದ್ದಾರೆ ನೋಡ್ಕೊಡ್ರಿ. ಫಸ್ಟ್ A4, A8 24 ಅದ, A6, A10 44 ಅದ. ಸೊ ಎಲ್ಲವನ್ನು ನೋಡಿದಾಗ ನಮ್ಗೆ ಏನಾಗೋದಪ್ಪ ಅಂದ್ರೆ ಮೊದಲ 3 ಪದಗಳನ್ನು ಕಂಡುಹಿಡಬೇಕಾಗಿತ್ತು. ಅವೇನಾಗ್ತಾವು? -13, -8, -3 ಅಂತ ಆಗ್ತಾವು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಇದೇ ಪ್ಯಾಟರ್ನಲ್ಲಿ ಲೆಕ್ಕಗಳನ್ನು ನೀವು ನೋಡ್ತೀರಿ. ಇನ್ನು ಪೈಥಾಗೋರಸ್ನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಇದೆ. ನಿಮಗೆ ಬಹಳ ಸಾರಿ ಹೇಳಿದ್ದೀವಿ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದೆ. ಇದು ಪೈಥಾಗೋರಸ್ನ ಪ್ರಮೇಯ. ಸೊ ಇದು ಚಿತ್ರ ಬಂತು. ಸಾಧನೆಯ AC² = AB² + BC². ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಸಾಧನೆಯನ್ನು ಮಾಡಬೇಕಿತ್ತು. ನಿಮಗೆಲ್ಲ ಕೂಡ ಪೈಥಾಗೋರಸ್ನ ಪ್ರಮೇಯ ಎಸ್ ನೀವೆಲ್ಲ ಅರ್ತಿದ್ದೀರಿ ಅಂತ ಅರ್ಕೊಂಡಿನಿ. ಇನ್ನು ನೆಕ್ಸ್ಟ್ ಕ್ವಶನ್ ಪೇಪರಲ್ಲಿ ನೋಡಿ, ಇಲ್ಲಿನೂ ಕೂಡ ಗ್ರಾಫ್ ಕೊಟ್ಟಿದ್ದಾರೆ. x + 2y = 10, x + y = 6 ಅಂತ ಇದೆ. ಸೊ x + 2y = 10, x + y = 6 ಅಂತ ಇದೆ. ಸೊ ಇದನ್ನು ನೀವೇನು ಮಾಡಬೇಕಾಗಿತ್ತು? ಈ ಥರ ಗ್ರಾಫ್ನ ಲೆಕ್ಕವನ್ನು ಬಿಡಿಸ್ಕೊಂಡು ಸೊ ಗ್ರಾಫನ್ನು ನಿಮ್ಮದು ಈ ಥರ ಬರ್ತದೆ. ಇಷ್ಟು ಗ್ರಾಫನ್ನು ನೀವೇನು ಮಾಡಬೇಕಿತ್ತು? ಬಿಂದುವನ್ನು ಗುರುತಿಸಬೇಕಿತ್ತು. ಇನ್ನು 35ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಣಿಯ 4ನೇ ಮತ್ತು 8ನೇ ಪದಗಳ ಮೊತ್ತ 24, 6ನೇ ಮತ್ತು 10ನೇ ಪದಗಳ ಮೊತ್ತ 44. ಆದರೆ ಆ ಶ್ರೇಣಿಯ ಮೊದಲ 3 ಪದಗಳನ್ನು ಕಂಡುಹಿಡಿಯಿರಿ. ಎಸ್, ಸೊ
ಸೊ ಸೇಮ್ ಆಗಿರ್ತಕ್ಕಂಥ ಲಾಸ್ಟ್ ಪ್ಯಾಟರ್ನಲ್ಲಿ ಇರ್ತಕ್ಕಂಥ ಲೆಕ್ಕವನ್ನೇ ಕೊಟ್ಟಿದ್ದಾರೆ. ಸೊ ಸೇಮ್ ಆಗಿರ್ತಕ್ಕಂಥದ್ದು -13 -8 -3 ಲೆಕ್ಕ ಬರ್ತದೆ. ಸ್ವಲ್ಪ ಇದನ್ನು ಪಾಸ್ ಆಗಿ ಡೀಟೇಲ್ ಆಗಿ ನೋಡ್ಕೊಡ್ರಿ. ನೆಕ್ಸ್ಟ್ 50 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತ 210, ಕೊನೆಯ 15 ಪದಗಳ ಮೊತ್ತ 2565. ಆದರೆ ಆ ಸಮಾಂತರ ಶ್ರೇಣಿಯನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನೇನು ಕೊಟ್ಟಿದ್ದಾರೆ ಎಲ್ಲ ಬರ್ಕೊಡ್ರಿ. ಏನು ಕೊಟ್ಟಿದ್ದಾರೆ, ಎಷ್ಟೇನು ಕೊಟ್ಟಿದ್ದಾರೆ, ಆಮೇಲೆ ಎಲ್ಲವನ್ನ ಮಾಹಿತಿಯಲ್ಲಿ ನೀವೆಲ್ಲ ಲೆಕ್ಕಗಳನ್ನು ಹಾಕಿ ತುಂಬಿದಾಗ ಸೊ ನೆಕ್ಸ್ಟ್ ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಸೊ ಇಷ್ಟು 3 ಪದಗಳು 3, 7, 11 ಅಂತಕ್ಕದ್ದನ್ನು ಏನಾಗಬೇಕಾಗಿತ್ತಪ್ಪ ಅಂತಂದರೆ ಬರಬೇಕಾಗಿತ್ತು. ಸೊ ಇಷ್ಟು ಈ ಲೆಕ್ಕವನ್ನು ಮಾಡಿದರೆ 4 ಅಂಕ ನಿಮಗೆ ಕೊಡ್ತಾರೆ. ಇನ್ನು 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಅನುಪಾತಗಳ ಸಮ, ಆದ್ದರಿಂದ ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ ಅಂತ ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ಅದು ಪ್ರಮೇಯ. 2 ತ್ರಿಭುಜಗಳಲ್ಲಿ ಅನುರೂಪ ಕೋನಗಳು ಸಮವಾದರೆ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ, ಆದ್ದರಿಂದ ಆ ತ್ರಿಭುಜಗಳು ಸಮರೂಪಿಗಳಾಗಿರ್ತವೆ ಅನ್ನೋದನ್ನು ಈ ಥರದ ಪ್ರಮೇಯದ ಹೇಳಿಕೆಗಳನ್ನು ಬರೆದು ತಾವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಚಿತ್ರವನ್ನು ಪ್ರಾಕ್ಟೀಸ್ ಮಾಡಿ ಸೊ ಪ್ರಮೇಯವನ್ನು ಕಂಪ್ಲೀಟ್ ಆಗಿರ್ತಕ್ಕಂಥ ಸಾಧನೆಯನ್ನು ಮಾಡಬೇಕಾಗಿತ್ತು. ಒಟ್ಟಾರೆ ಇದು AB / PE = AC / DF = BC / EF ಅಂತ ಬರಬೇಕಿತ್ತು. ಇನ್ನು ಒಂದು ರಚನೆ ಇದೆ. 3 ಸೆಂಟಿಮೀಟರ್ 4 ಸೆಂಟಿಮೀಟರ್ 5 ಸೆಂಟಿಮೀಟರ್ ಬಾಹುಗಳ ಅಳತೆಗಳುಳ್ಳ ಒಂದು ತ್ರಿಭುಜವನ್ನು ರಚಿಸ್ರಿ. ನಂತರ ಮತ್ತೊಂದು ತ್ರಿಭುಜವನ್ನು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 2/3 ಇರುವಂತೆ ರಚಿಸಿ ಅಂತ ಕೊಟ್ಟಿದ್ದಾರೆ. ಸೊ ಅದು ನಿಮ್ಮದು ಡಯಾಗ್ರಾಮ್ ಏನಾಗ್ತದಪ್ಪ ಅಂದರೆ ಈ ರೀತಿಯಾಗಿರ್ತಕ್ಕಂಥದ್ದು ಬರಬೇಕಿತ್ತು. ಓಕೆ, ನೆಕ್ಸ್ಟ್ 5 ಮಾರ್ಕ್ಸಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಒಂದು ಆಟಿಕೆಯನ್ನು ಸಿಲಿಂಡರಿನ ಆಕಾರದ ಒಂದು ಬದಿಗೆ ಒಂದು ಅರ್ಧಗೋಳ ಮತ್ತೊಂದು ಬದಿಗೆ ಒಂದು ಶಂಕುವನ್ನು ಅಂಟಿಸಿ ಮಾಡಲಾಗಿದೆ. ಸಿಲಿಂಡರಿನ ಆಕಾರದ ಭಾಗದ ಉದ್ದ 20 ಸೆಂಟಿಮೀಟರ್, ವ್ಯಾಸದ 10 ಸೆಂಟಿಮೀಟರ್ ಆಗಿದೆ. ಶಂಕುವಿನ ಭಾಗದ ಓರೆ ಎತ್ತರ 13 ಸೆಂಟಿಮೀಟರ್ ಆಗಿದ್ದರೆ ಆಟಿಕೆಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ವೆರಿ ಸಿಂಪಲ್ ಆಗಿರ್ತಕ್ಕಂಥದ್ದು ನೀವೇನು ಮಾಡ್ಬೋದಾಗಿತ್ತಪ್ಪ ಅಂತಂದರೆ ಈ ತನ್ನಾಗಿರ್ತಕ್ಕಂಥದ್ದು ಇಷ್ಟೇ ಲೆಕ್ಕ ಇದೆ. ಅದು ಏನೇ ಚಿತ್ರ ತೆಗಿತೀರಿ, ಆಟಿಕೆ ಮೇಲ್ಮೈ ವಿಸ್ತೀರ್ಣ ಅರ್ಧಗೋಳ ಪ್ಲಸ್ ಸಿಲಿಂಡರ್ ಪ್ಲಸ್ ಶಂಕುಗಳ ಮೇಲ್ಮೈ ವಿಸ್ತೀರ್ಣ ಅಂತ ಹಾಕಿ ಅವೆಲ್ಲ ಸೂತ್ರಗಳನ್ನು ಹಾಕಿದಾಗ ಸೊ ಲಾಸ್ಟ್ ನಿಮ್ಮದು 990 ಸೆಂಟಿಮೀಟರ್ ಸ್ಕ್ವೇರ್ ಬಂದರೆ ಇದ್ರ ಉತ್ತರ ಕಂಪ್ಲೀಟ್ ಆಗಿ ಆಗ್ತದೆ. ಮುಂದಿನ ಕ್ವಶನ್ ಪೇಪರಲ್ಲಿ 2x + y = 6 2x - y = 2 ಈ ಸಮೀಕರಣವನ್ನು ನಕ್ಷಾಕ್ರಮದಿಂದ ಬಿಡಿಸಿ. ಸೊ ಸಿಂಪಲ್ ಆಗಿರ್ತಕ್ಕಂಥ 2x + y = 6 2x - 2 = 2. ಸೊ ಇಷ್ಟು ನಿಮ್ದು ಏನಾಗಿರಬೇಕಾಗಿತ್ತಪ್ಪ ಅಂದರೆ ಗ್ರಾಫನ್ನು ಬರಬೇಕಾಗಿತ್ತು x ಅಕ್ಷ ಮತ್ತು y ಅಕ್ಷದಲ್ಲಿ. ನೆಕ್ಸ್ಟ್ 5 ಸೆಂಟಿಮೀಟರ್ 6 ಸೆಂಟಿಮೀಟರ್ ಮತ್ತು 7 ಸೆಂಟಿಮೀಟರ್ ಬಾಹುಗಳ ಒಂದು ತ್ರಿಭುಜ ರಚಿಸಿ. ನಂತರ ಮತ್ತೊಂದು ತ್ರಿಭುಜವನ್ನು ಅದರ ಪ್ರತಿಯೊಂದು ಬಾಹು ಮೊದಲು ರಚಿಸಿದ ತ್ರಿಭುಜದ ಅನುರೂಪ ಬಾಹುಗಳ 5/3 ಇರುವಂತೆ ರಚಿಸಿ ಅಂತ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ. ಸೊ ಅದರದ್ದು ನಿಮ್ದು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಈ ಥರನಾಗಿರ್ತಕ್ಕಂಥ ಲೆಕ್ಕ ಬರಬೇಕಾಗಿತ್ತು. ಸೊ ತ್ರಿಭುಜದ ಬಾಹುಗಳು 5, 6, 7 ಸೆಂಟಿಮೀಟರ್, ಅದರ ಬಾಹು ಇದೆ 5/3 ರಚನೆಯನ್ನು ಈ ಥರ ನೀವು ಮಾಡಿ ಬರಿಬೇಕಿತ್ತು. ನೆಕ್ಸ್ಟ್ ಒಂದು ಸಮಾಂತರ ಶ್ರೇಣಿಯಲ್ಲಿ 5 ಪದಗಳಿವೆ. ಮೊದಲ ಪದಗಳ ಮೊತ್ತ 55, ನಾಲ್ಕನೇ ಪದವು ಅದರ ಎರಡನೇ ಪದಕ್ಕಿಂತ 5 ಹೆಚ್ಚಾಗಿದ್ದರೆ ಆ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ನೋಡಿ, ಆ ಸಮಾಂತರ ಶ್ರೇಣಿಯ ಪದಗಳ ಸಂಖ್ಯೆ n5, ಆ 5 ಪದಗಳ ಮೊತ್ತ s = 55 ಆಗಿರಲಿ. ಆವಾಗ ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಈ Sn = n / 2 2a + n - 1 × d ಅನ್ನು ಕಂಡುಹಿಡಿದು ನೀವು ಲೆಕ್ಕಗಳನ್ನು ಮಾಡಬೇಕಾಗಿತ್ತು. ಸೊ ಲಾಸ್ಟ್ ನಿಮಗೆ ಬರ್ತಕ್ಕಂಥದ್ದು 6 17/2 11 ಅಂತಕ್ಕಂಥದ್ದು ಆ ಸಮಾಂತರ ಶ್ರೇಣಿಯ ಪದಗಳು ಬರ್ತವೆ. ಒಂದು ಪಾತ್ರೆಯ ಆಕಾರವು ಟೊಳ್ಳಾದ ಸಿಲಿಂಡರಿನ ಒಂದು ಪಾದದ ಮೇಲೆ ಟೊಳ್ಳಾದ ಅರ್ಧಗೋಳಾಕೃತಿಯನ್ನು ಕೂಡಿಸಿ ಮಾಡಿಸಿ. ಅರ್ಧಗೋಳದ ವ್ಯಾಸ 14 ಸೆಂಟಿಮೀಟರ್ ಮತ್ತು ಪಾತ್ರೆಯ ಒಟ್ಟು ಎತ್ತರ 13 ಸೆಂಟಿಮೀಟರ್ ಇದೆ. ಆ ಪಾತ್ರೆಯ ಒಳ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಆ ಪಾತ್ರೆ ಚಿತ್ರ ಸಿಲಿಂಡರ್ ಇದೆ. ಸೊ ನೆಕ್ಸ್ಟ್ ಇದನ್ನು ಆರ್ ಕಂಡುಹಿಡಿಬೇಕು. ಆವಾಗ ಸೂತ್ರ ಹಾಕಬೇಕು. ಸೂತ್ರ ಹಾಕಿದಾಗ ಒಟ್ಟಾರೆ ನಮ್ಗೆ ಎಷ್ಟು ಉತ್ತರ ಬರ್ತದಪ್ಪ ಅಂದ್ರೆ 572 cm² ಅಂತಕ್ಕಂಥದ್ದು ಉತ್ತರ ಬರ್ತದೆ. ಸ್ವಲ್ಪ ನೀಟಾಗಿ ಅದನ್ನು ನೋಡ್ಕೊಡ್ರಿ. ಲಾಸ್ಟ್ ಮೂಲ ಸಮಾನುಪಾತತೆಯ ಪ್ರಮೇಯ ಅಂದರೆ ಥೇಲ್ಸನ ಪ್ರಮೇಯವನ್ನು ನಿರೂಪಿಸಿ ಮತ್ತು ಸಾಧಿಸಿ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತದ ತ್ರಿಭುಜದ 2 ಬಾಹುಗಳು ವಿಭಿನ್ನ ಬಿಂದುಗಳನ್ನು ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸ್ತದೆ ಅನ್ನೋದೇ ಥೇಲ್ಸನ ಪ್ರಮೇಯ. ಸೊ ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಥೇಲ್ಸನ ಪ್ರಮೇಯವನ್ನು ಬರೆದು ನಿರೂಪಣೆಯನ್ನು ಮಾಡಬೇಕಿತ್ತು. ಇನ್ನು ಗ್ರಾಫ್ ಇದೆ. 3x - y x + y = 7 ಅಂತಕ್ಕಂಥ ಗ್ರಾಫ್ ಇದೆ. ಸೊ ಈ ಗ್ರಾಫ್ ಈ ಥರನಾಗಿರ್ತಕ್ಕಂಥ ಬರಬೇಕು. 3x - y = 1 x + y = 7 ಅಂತಕ್ಕಂಥದ್ದು ಈ ಗ್ರಾಫದ ಒಟ್ಟಾರೆ ಲೆಕ್ಕಾಚಾರವನ್ನು ಮಾಡಿ ನಿಮ್ಮ ಗ್ರಾಫನ್ನು ಈ ಥರನಾಗಿರ್ತಕ್ಕಂಥದ್ದು ನೀವು ಬಿಡಿಸಬೇಕಿತ್ತು.
ನೆಕ್ಸ್ಟ್ ಒಂದು ಸಮಾಂತರ ಶ್ರೇಣಿಯ 5ನೇ ಮತ್ತು 9ನೇ ಪದಗಳ ಮೊತ್ತ 40, 8 ಮತ್ತು 14ನೇ ಪದಗಳ ಮೊತ್ತ 64. ಹಾಗಾದರೆ ಈ ಸಮಾಂತರ ಶ್ರೇಣಿಯ ಮೊದಲ 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಅದನ್ನು ನೀವು 20 ಪದಗಳ ಮೊತ್ತವನ್ನು ಈ ಥರನಾಗಿರ್ತಕ್ಕಂಥ ಲೆಕ್ಕವನ್ನು ಮಾಡಿ. ಸೊ ಒಟ್ಟಾರೆ ಎಷ್ಟಾಗಬೇಕಪ್ಪ ಅಂತಂದರೆ 610 ಅಂತಕ್ಕಂಥದ್ದನ್ನು ಬರುವ ಹಾಗೆ ನೀವು ಲೆಕ್ಕವನ್ನು ಮಾಡಬೇಕಿತ್ತು. ನೆಕ್ಸ್ಟ್, ಒಂದು ಬಹುಮಹಡಿ ಕಟ್ಟಡದ ಮೇಲಿಂದ 8 ಮೀಟರ್ ಎತ್ತರದ ಕಟ್ಟಡವೊಂದರಲ್ಲಿ ಮೇಲ್ತುದಿ ಮತ್ತು ಪಾದಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು ಕ್ರಮವಾಗಿ 30 ಡಿಗ್ರಿ 45 ಡಿಗ್ರಿ ಆಗಿದೆ. ಹಾಗಾದರೆ ಆ ಬಹುಮಹಡಿ ಕಟ್ಟಡದ ಎತ್ತರವನ್ನು ಮತ್ತು ಆ ಎರಡೂ ಕಟ್ಟಡದ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂದು ರೇ ಡಯಾಗ್ರಾಮ್ಗಳನ್ನು ಸಹಿತ ಕೊಟ್ಟಿದ್ದಾರೆ. ಸೊ ಅದನ್ನು ನೀವೇನು ಮಾಡ್ಬೋದಾಗಿತ್ತಪ್ಪ ಅಂದ್ರೆ, ಸೊ ಈ ಥರನಾಗಿರ್ತಕ್ಕಂಥ ಒಂದು ಕಟ್ಟಡದಲ್ಲಿರ್ತಕ್ಕಂಥ ಚಿತ್ರವನ್ನು ಹಾಕಿ ಆ ಬಹುಮಹಡಿ ಕಟ್ಟಡ PC ಕಟ್ಟಡದ ಎತ್ತರವನ್ನು ಹಾಕಿ ಲೆಕ್ಕಾಚಾರವನ್ನು ಮಾಡಬೇಕಿತ್ತು. ನೆಕ್ಸ್ಟ್, ಒಟ್ಟಾರೆ ಆಗಿರ್ತಕ್ಕಂಥದ್ರ ಉತ್ತರ ಎಷ್ಟು ಬರಬೇಕಾಗಿತ್ತಪ್ಪ ಅಂತಂದರೆ ಇಷ್ಟು ಉತ್ತರವನ್ನು ನೀವೇನು ಮಾಡಬೇಕಾಗಿತ್ತು ಅದ್ರದ್ದು ಕೊಡಬೇಕಿತ್ತು. ಓಕೆ, ಫೈನ್. ನೆಕ್ಸ್ಟ್, ಟರ್ಕಿ ದೇಶದ ಪ್ರಜೆಗಳು ಧರಿಸುವ ಟೋಪಿಗೆ ಪೇಜ್ ಎಂದು ಹೆಸರು. ಇದು ಶಂಕುವಿನ ಭಿನ್ನಕದ ರೂಪದಲ್ಲಿ ಇದೆ. ಅದರ ತೆರೆದ ಭಾಗದ ತ್ರಿಜ್ಯ 10 ಸೆಂಟಿಮೀಟರ್, ಮೇಲ್ಭಾಗದ ತ್ರಿಜ್ಯ 4 ಸೆಂಟಿಮೀಟರ್ ಮತ್ತು ಓರೆ ಎತ್ತರ 15 ಸೆಂಟಿಮೀಟರ್ ಆಗಿದೆ. ಅದನ್ನು ತಯಾರಿಸಲು ಉಪಯೋಗಿಸಿದ ವಸ್ತುವಿನ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಅದನ್ನು ನೀವೇನು ಮಾಡ್ಬೋದಾಗಿತ್ತು, ಸಿಂಪಲ್ ಆಗಿರ್ತಕ್ಕಂಥ ಆ ಟೋಪಿಯ ಶಂಕುವಿನ ಭಿನ್ನಕದ ರೂಪದಲ್ಲಿದೆ ಅಂದರೆ ಪೇಜ್ನ ಓರೆ ಎತ್ತರ, ಮೇಲ್ಭಾಗದ ತ್ರಿಜ್ಯ, ಕೆಳಭಾಗದ ತ್ರಿಜ್ಯ ಅವೆಲ್ಲಗಳನ್ನು ತೆಗೆದುಕೊಂಡು ನೀವು ಮಾಡಬೇಕಾಗಿತ್ತು. 710 2/7 cm² ಅಂತಕ್ಕಂಥ ಉತ್ತರ ಅಲ್ಲಿ ಬರ್ತದೆ. ಸೊ ಇದನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಲಾಸ್ಟ್ ಥೇಲ್ಸನ ಪ್ರಮೇಯವನ್ನು ನಿರೂಪಿಸಿ ಸಾಧಿಸಿ ಆಲ್ರೆಡಿ ನಾನು ಅದನ್ನು ನಿಮಗೆ ಹೇಳಿದ್ದೆ. ಇಷ್ಟಿತ್ತು ಈ ವಿಡಿಯೋದಲ್ಲಿ 4 ಮತ್ತು 5 ಅಂಕಗಳ ಪ್ರಶ್ನೆಗಳು ಅಂತ ಹೇಳ್ತಾ ನಾನು ಸಿಗ್ತೀನಿ ಮತ್ತೆ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.